ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶವೇ ತಿರುಗಿ ನೋಡುವಂತಹ ಒಂದು ಹೆಜ್ಜೆ ಯೋಗಿ ಆದಿತ್ಯನಾಥ್ಗೆ ಅತಿ ದೊಡ್ಡ ಗಿಫ್ಟ್ ಕೊಟ್ಟ ಮೋದಿ. ಜೈ ಹೋ ಎಂದ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ನಾಯಕತ್ವಕ್ಕೆ ಯುಪಿಯಿಂದ ಬಹುಪರಾಕ್ ಒಂದೇ ಒಂದು ಹೆಜ್ಜೆ ಯಾವ ರೀತಿ ದೇಶಕ್ಕೆ ದೊಡ್ಡ ಬಲವನ್ನು ಕೊಡಲಿದೆ. ಅತಿ ದೊಡ್ಡ ರಾಜ್ಯದಲ್ಲಿ ಎಂಥ ಬದಲಾವಣೆ ತಂದಿದ್ದಾರೆ ಮೋದಿ. ಹಾಗಾದರೆ ಬಹಳ ಕಣ್ಣರಳಿಸಿ ನೋಡುವಂಥ ಒಂದು ಡೆವಲಪ್ಮೆಂಟು. ನಿಜವಾಗಿಯೂ ಭಾರತ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಿದೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಯು ಪಿ ಇವತ್ತು ಜಂಗಲ್ ರಾಜು ಮತ್ತು ಬಿಮಾರಿ ಸ್ಟೇಟ್ ಅಂತ ಕರೆಸ್ಕೊಳ್ತಿದ್ದ ಯು ಪಿ ಯೋಗಿ ಆಡಳಿತದಲ್ಲಿ ಇವತ್ತು ಟಾಪ್ 3 ಆರ್ಥಿಕತೆಯಾಗಿ ದೇಶದಲ್ಲಿ ಹೆಗ್ಗಳಿಕೆ ಪಡೆಯುವಂಥ ಹೆಜ್ಜೆ ಇಟ್ಟಿದೆ ಅಲ್ವಾ. ಅಷ್ಟು ಸ್ಟ್ರಾಂಗ್ ಆರ್ಥಿಕತೆ, ಅಲ್ಲಿ ಕಾರಿಡಾರ್ಗಳು, ಎಕನಾಮಿ ಡೆವಲಪ್ಮೆಂಟು ಮತ್ತು ಈ ಟೆಂಪಲ್ ಕಾರಿಡಾರ್ಸು, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ ಎಲ್ಲ 360 ಡಿಗ್ರಿ ಡೆವಲಪ್ಮೆಂಟು ಆಗಿಲ್ಲ ಅನ್ನೋದನ್ನು ವಿರೋಧ ಪಕ್ಷದವರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಕಾಣಿಸ್ತಾ ಇದೆ ಯು ಪಿಯ ಬದಲಾವಣೆ. ಅದರ ನಡುವೆ ಈ ಒಂದು ಬಿಗ್ ಗಿಫ್ಟ್ ಯು ಪಿಗೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮುಂದಿನ ವರ್ಷ ಎಲೆಕ್ಷನ್ ಇದೆ. ಹಿಂದಿನ ಎಲೆಕ್ಷನ್ನಲ್ಲಿ ಕಾಶಿ ಕಾರಿಡಾರ್ ಮತ್ತು ಅಯೋಧ್ಯೆ ರಾಮ ಮಂದಿರ ಇದೆರಡು ಐತಿಹಾಸಿಕ. ಅಂದರೆ ಬಿ ಜೆ ಪಿ ಸದಾ RSS BJP ಹೇಳ್ಕೊಂಡು ಬರ್ತಾ ಇದ್ದದ್ದು ಮಾಡಿ ತೋರಿಸಿದ್ದಾಯಿತು. ದಶಕಗಳ ಶತಮಾನದ ಕನಸೇ ನನಸಾಯಿತು. ಇನ್ಫ್ಯಾಕ್ಟ್ ಈಗ ಅಭಿವೃದ್ಧಿಯ ರಹದಾರಿ ಯಾವ ರೀತಿ ಇಡೀ ದೇಶ ತಿರುಗಿ ನೋಡೋ ರೀತಿಯಲ್ಲಿ ಮಾಡ್ತಾ ಇದೆ ಯು ಪಿಯಲ್ಲಿ ಅನ್ನೋದನ್ನು ಗಮನಿಸಿ. ಗಂಗಾ ಎಕ್ಸ್ಪ್ರೆಸ್ ವೇ ಮೊನ್ನೆ ಅಷ್ಟೇ ಉದ್ಘಾಟನೆ ಮಾಡಿದರು ನರೇಂದ್ರ ಮೋದಿಯವರು. ಇಲ್ಲಿ ಎಲೆಕ್ಷನ್ ಹೀಟ್ ಇರುವಾಗ ಯು ಪಿಯಲ್ಲಿ ಹೋಗಿ ತನ್ನ ಕೆಲಸವನ್ನು ಮಾಡಿ ಮುಗಿಸಿ ಬಂದರು ನರೇಂದ್ರ ಮೋದಿಯವರು. ಎಂಥ ಎಕ್ಸ್ಪ್ರೆಸ್ ವೇ ಇದು ಗೊತ್ತಾ? ಬರೀ ಒಂದು ಟ್ರಾನ್ಸ್ಪೋರ್ಟ್ ಸ್ಕೀಮು, ಇದೊಂದು ಭರ್ಜರಿಯಾಗಿ ಕನೆಕ್ಟಿವಿಟಿ ಅಷ್ಟೇ ಅಲ್ಲ, ಇದು ಒಂದು ಎಕ್ಸ್ಪ್ರೆಸ್ ವೇ ಸುತ್ತ ಏನೇನಾಗತ್ತೆ, ಯಾವ ರೀತಿ ಹೊಸ ಯು ಪಿ ಉಗಮ ಆಗತ್ತೆ. ಬರೀ ಯು ಪಿ ಅಲ್ಲ, ಎಷ್ಟು ರಾಜ್ಯಗಳಿಗಿದು ಹೆಲ್ಪ್ ಆಗುತ್ತೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಆಗ್ತಿದೆ, ಎಷ್ಟು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಮುಂದಾಗುತ್ತೆ ಅಲ್ಲ. ಆಲ್ರೆಡಿ ಇದೊಂದು ಎಕ್ಸ್ಪ್ರೆಸ್ ವೇ ಸುತ್ತ ದೇಶದ ಎಕನಾಮಿಗೆ ಎಷ್ಟು ದೊಡ್ಡ ಬೂಸ್ಟ್ ಸಿಗ್ತಾ ಇದೆ. 6 ಲೇನ್ ಎಕ್ಸ್ಪ್ರೆಸ್ ವೇ ಇದು. 600 ಕಿಲೋಮೀಟರ್ ಕವರ್ ಆಗುತ್ತೆ. 6 ಗಂಟೆಗಳಲ್ಲಿ ಕವರ್ ಮಾಡಬಹುದು. 120 ಕಿಲೋಮೀಟರ್ ವೇಗದಲ್ಲಿ ಇಲ್ಲಿ ಕ್ರಮಿಸಬಹುದಾಗಿದೆ. ಬರೋಬ್ಬರಿ 36,230 ಕೋಟಿ ವೆಚ್ಚದ ಗಂಗಾ ಎಕ್ಸ್ಪ್ರೆಸ್ ವೇ ಇಂಡಿಯಾಸ್ ಬಿಗ್ಗೆಸ್ಟ್ ಗ್ರೀನ್ ಫೀಲ್ಡ್ ರೋಡ್ ಪ್ರಾಜೆಕ್ಟ್ ಇದು. ಮತ್ತು ಉತ್ತರ ಪ್ರದೇಶದ ಲಾಂಗೆಸ್ಟ್ ಎಕ್ಸ್ಪ್ರೆಸ್ ವೇ ಇದು. ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್. ಇದರಿಂದ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಅಂದರೆ ಇದನ್ನು ತುಂಬ ಪ್ಲ್ಯಾನ್ ಮಾಡಿ ರೆಡಿ ಮಾಡಲಾಗಿದೆ. 12 ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಲಾಜಿಸ್ಟಿಕ್ ಕ್ಲಸ್ಟರ್ಸನ್ನು ಇದು ಒಳಗೊಂಡಿರುತ್ತೆ. ಅಂದರೆ ಆಲ್ರೆಡಿ ಎಷ್ಟು 6,500 ಏಕರ್ಸು ಇದಕ್ಕಾಗಿ ಕಾರಿಡಾರ್ಗೋಸ್ಕರ ನಿಗದಿ ಮಾಡಿ ಅದರ ಸುತ್ತಾನೇ ಈ ಎಕ್ಸ್ಪ್ರೆಸ್ ವೇ ಪ್ಲ್ಯಾನ್ ಮಾಡಿರೋದು. 987 ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸು ಆಲ್ರೆಡಿ ಬಂದುಬಿಟ್ಟಿದೆ. ಅಫಿಷಿಯಲ್ ಆಗಿ ಸಿಗ್ತಿರೋ ಡೇಟಾ 987 ಕೋಟಿಯಲ್ಲ, ಮತ್ತು 987 ವಿವಿಧ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸು ಬಂದುಬಿಟ್ಟಿವೆ. ಇದ್ರ ಮೊತ್ತ ಎಷ್ಟು ಗೊತ್ತಾ? 47,000 ಕೋಟಿ ಆಲ್ರೆಡಿ ರಿಸೀವ್ ಆಗಿರೋದು. ಇಲ್ಲಿ ಎಕ್ಸ್ಪ್ರೆಸ್ ವೇ ಉದ್ಘಾಟನೆ ಆಗಿದೆ. ಇಲ್ಲಿ 47,000 ಕೋಟಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ರಿಸೀವ್ ಆಗಿರೋದು. ಮುಂದಿದು ಯಾವ ರೀತಿ ಭವಿಷ್ಯವನ್ನು ಬದಲಿಸ್ಬೋದು ಭಾರತಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಅಂಥದ್ದೊಂದು ಯೋಜನೆ ಈಗ ಲೋಕಾರ್ಪಣೆಗೊಂಡಿದೆ. ಒಟ್ಟು 12 ಜಿಲ್ಲೆಗಳು ಕವರ್ ಆಗುತ್ತೆ ಇದರಲ್ಲಿ, ಅಂದರೆ ಯು ಪಿ ಒಳಗಡೆ. ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಎಷ್ಟು? 6,500 ಏಕರ್ಸು. ಮತ್ತು ಆಲ್ರೆಡಿ ಟ್ರಾವೆಲ್ ಟೈಮನ್ನು ಇದು 6 ರಿಂದ 7 ಗಂಟೆಗೆ ಮೀರತ್ ಮತ್ತು ಪ್ರಯಾಗ್ರಾಜ್ ನಡುವೆ 12 ಅವರ್ ಟ್ರಾವೆಲ್ ಮಾಡಬೇಕಾಗಿದ್ದು 6 ಗಂಟೆಗೆ ರೆಡ್ಯೂಸ್ ಆಗಿದೆ. ಈ ರೀತಿಯ ಒಂದು ಕಾರಿಡಾರು ಯು ಪಿಯ ಚಿತ್ರಣವನ್ನು ಬದಲಿಸ್ತಿದೆ. ಯು ಪಿಯಲ್ಲಿ ಉದ್ಯೋಗ ಕಂಡು ಕೇಳರಿಯದ ರೀತಿ, ಯು ಪಿಯಲ್ಲಿ ನಿರುದ್ಯೋಗ ಅನ್ನೋದೇ ಇರಬಾರ್ದು, ಆ ರೀತಿ ಟ್ರಾನ್ಸ್ಫಾರ್ಮೇಷನ್ ಮಾಡುವ ಒಂದು ಹೊಸ ಉತ್ತರ ಪ್ರದೇಶವನ್ನು ಹುಟ್ಟು ಹಾಕ್ತಿರುವಂಥ ಯೋಜನೆ ಎಕ್ಸ್ಪ್ರೆಸ್ ವೇ ಕಮ್ ಇಂಡಸ್ಟ್ರಿಯಲ್ ಕಾರಿಡಾರ್ ಇಂಟಿಗ್ರೇಟಿಂಗ್ ಲಾಜಿಸ್ಟಿಕ್ ಪಾರ್ಕ್ಸು, ವೇರ್ ಹೌಸಿಂಗು, ಆಗ್ರೋ ಪ್ರಾಸೆಸಿಂಗು, ಮ್ಯಾನುಫ್ಯಾಕ್ಚರಿಂಗ್ ಝೋನ್ಸ್ ಇಷ್ಟೂ ಕೂಡ ಪ್ಲ್ಯಾನ್ ಆಗಿದೆ ಇದೊಂದು ಎಕ್ಸ್ಪ್ರೆಸ್ ವೇಯ ಸುತ್ತ. ರಿಯಲ್ ಎಸ್ಟೇಟ್ 40% ಅಪ್ರಿಷಿಯೇಷನ್ ಆಲ್ರೆಡಿ ಆಗಿಬಿಟ್ಟಿದೆ.
ಇನ್ನು ಈಸ್ಟ್ ಮತ್ತು ವೆಸ್ಟ್ ಡಿವೈಡ್ ಯು ಪಿಯಲ್ಲಿ ಏನಿತ್ತಲ್ಲ ಎಕನಾಮಿಕಲಿ ಅಂದರೆ ಡೆವಲಪ್ಮೆಂಟ್ ಮಾಡುವಲ್ಲಿ ಅಭಿವೃದ್ಧಿಯಲ್ಲಿ ಈಸ್ಟು ವೆಸ್ಟು ಅನ್ನುವಂಥ ಈಗ ನಮ್ಮಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ವ್ಯತ್ಯಾಸ ಇಲ್ವಾ ಅಭಿವೃದ್ಧಿ ಅಂತ ಬಂದಾಗ, ಆ ರೀತಿ ಅಲ್ಲಿ ಈಸ್ಟ್ ವೆಸ್ಟ್ ಡಿವೈಡನ್ನು ಸರಿ ಮಾಡುತ್ತೆ ಗಂಗಾ ಎಕ್ಸ್ಪ್ರೆಸ್ ವೇ. ಆ ರಾಜ್ಯದ ಪರಿಪೂರ್ಣತೆಗೆ ಅಭಿವೃದ್ಧಿಗೆ ಕಾರಣವಾಗ್ತಾ ಇದೆ. ಹಾಗೆ ಇದು ಅಗ್ರಿಕಲ್ಚರ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಡಿಪೆಂಡ್ ಆಗಿರುವಂತಹ ಯು ಪಿಗೆ ಅತಿ ದೊಡ್ಡ ಬಲವನ್ನು ಕೊಡಲಿದೆ. ಸೊ ಒಂದು ಪ್ರಾಜೆಕ್ಟ್ ಇದು ಡಿಸೈನ್ ಮಾಡಿರೋದು ಯು ಪಿ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಅವ್ರ ನಾಯಕತ್ವವನ್ನು ಮುಕ್ತ ಕಂಠದಿಂದ ಶ್ಲಾಘಿಸ್ತಿದ್ದಾರೆ. ಇಂತಹ ದೂರದೃಷ್ಟಿತ್ವ ಇರುವ ನಾಯಕನನ್ನು ಪಡೆದ ನಾವೇ ಧನ್ಯ ಅಂತ. ಸೊ ಒಂದು ಪ್ರಾಜೆಕ್ಟನ್ನು ಕೇಂದ್ರ ಸರ್ಕಾರ ಎಂಥ ಪ್ರಾಜೆಕ್ಟನ್ನು ಡಿಸೈನ್ ಮಾಡಿದೆ ಅಂದರೆ ಇಡೀ ರಾಜ್ಯ ಅಂದರೆ ಅದು ಒಂದು ರಾಜ್ಯನೇ ಬೇರೆ ದೇಶಗಳಷ್ಟು ದೊಡ್ಡದಿದೆ. ಏನು ಕಡಿಮೆನ ಜನಸಂಖ್ಯೆ ಇರೋದು ಯು ಪಿ ಅಂದರೆ ಎಷ್ಟೋ ದೇಶಗಳಲ್ಲಿ ಅಷ್ಟು ಜನಸಂಖ್ಯೆ ಇಲ್ಲ. ಅಂಥದ್ದೊಂದು ರಾಜ್ಯದ ಪೂರ್ಣ ಚಿತ್ರಣವನ್ನೇ ಬದಲಿಸುವಂಥ ಒಂದು ಮೆಗಾ ಪ್ರಾಜೆಕ್ಟು ಇಂಥದ್ದು ದೇಶದಲ್ಲಿ ಬಹಳಷ್ಟು ಬರೋದಿದೆ. ವಿವಿಧ ರಾಜ್ಯಗಳು ಕೂಡ ನೋಡ್ತಾ ಇರೋದು ಎದುರು ನೋಡ್ತಾ ಇರೋದು ಇದನ್ನೇ. ಭಾರತ ಬದಲಾಗಿದೆ ಮತ್ತು ಬಹಳಷ್ಟು ಬದಲಾಗೋದಿದೆ, ರೈಟ್ ಟ್ರ್ಯಾಕಲ್ಲಿ ಸಾಗ್ತಿದೆ. ಭಾರತದ ಆರ್ಥಿಕತೆ ಯಾಕೆಷ್ಟು ಉತ್ತಮವಾಗಿದೆ, ಭಾರತಕ್ಕೆ ಯಾಕೆಷ್ಟು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಿದೆ ಅಂದರೆ ಇದೆಲ್ಲ ಉದಾಹರಣೆ. IMF ರಿಪೋರ್ಟ್ ತಗೊಳ್ಳಿ, ಗೋಲ್ಡ್ಮನ್ ಸ್ಯಾಕ್ ರಿಪೋರ್ಟ್ ತಗೊಳ್ಳಿ, ಯಾರೇ ಕೊಟ್ಟರೂ ಕೂಡ ಫಸ್ಟ್ ಬರೋ ಪಾಯಿಂಟ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಭಾರತ ಹಾಕಿರುವಂಥ ಇನ್ವೆಸ್ಟ್ಮೆಂಟು. ಅಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಭಾರತದಲ್ಲಿ ಇರೋ ರೀತಿ ಮತ್ತು ಅದರ ಸುತ್ತ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸಿಂಗ್ ಪ್ಲ್ಯಾನ್ ಆಗ್ತಿರೋದು. ಒಂದು ಕೆಲಸ ಮಾಡಿದ್ರೆ ಅದರ ಸುತ್ತ ಬೇರೆ ಬೇರೆ ಪ್ರಯೋಜನಗಳಾಗಬೇಕು. ಆ ರೀತಿ ಭಾರತದಲ್ಲಿ ಆಗ್ತಿರೋ ಪ್ಲ್ಯಾನಿಂಗ್ ಇದೆಯಲ್ಲ, ಅದೇ ಇವತ್ತು ಭಾರತವನ್ನು ಇಲ್ಲಿಗೆ ತಂದು ನಿಲ್ಲಿಸಿರೋದು. ಡೌಟೇ ಇಲ್ಲ. ಮತ್ತು ಇದು ಪೊಲಿಟಿಕಲಿ ಕೂಡ ಖಂಡಿತ ಅಡ್ವಾಂಟೇಜ್ ಇದೆ. ಮುಂದಿನ ವರ್ಷ ಗುಜರಾತ್, ಪಂಜಾಬ್, ಯು ಪಿ ಹೆಬ್ಬಾಗಿಲು, ಯು ಪಿ ಎಲೆಕ್ಷನ್ನು. ಈ ಹೊತ್ತಲ್ಲಿ ಬದಲಾದ ಸ್ವರೂಪದ ಯು ಪಿ, ಇಷ್ಟು ಸಮಯದಲ್ಲಿ ಯೋಗಿ ಆದಿತ್ಯನಾಥ್ ಮತ್ತು ಮೋದಿ ಕಾಂಬಿನೇಷನ್ನಲ್ಲಿ ಯು ಪಿ ಕಂಡರಿಯದ ರೀತಿಯಲ್ಲಿ ಬದಲಾಗಿದೆ ಅನ್ನೋದನ್ನು ನೋಡಬಹುದಾಗಿದೆ. ಯು ಪಿಗೆ ಯಾವ ಇಮೇಜ್ ಇತ್ತು, ಈಗ ಯಾವ ಇಮೇಜ್ ಇದೆ ಅನ್ನೋದನ್ನು ಇಡೀ ಜಗತ್ತೇ ಕಣ್ಣರಳಿಸಿ ನೋಡುವಂತಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.